ನಮಸ್ಕಾರ. ಸಿನಿಮಾ ವಿಮರ್ಶೆಗೆ ಸ್ವಾಗತ. ನಾನು ನಿಮ್ಮ ಹೇಮಂತ್. ಇಂದು ನಾವು ಮಾತನಾಡುತ್ತಿರುವ ಚಿತ್ರ UI. ಉಪೇಂದ್ರ ನಟಿಸಿ ನಿರ್ದೇಶಿಸಿರುವ ಚಿತ್ರ. ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ಸಾಹಿತ್ಯ ಎಲ್ಲವೂ ಉಪೇಂದ್ರ. ತಾರಾಗಣ: ರೇಷ್ಮಾ ನಾನಯ್ಯ, ಅಚ್ಯುತ್ ರಾವ್, ಸಾಧು ಕೋಕಿಲ, ರವಿಶಂಕರ್ ಹಾಗೂ ಮತ್ತಿತರರು. UI ಉಪ್ಪೀಸ್ ಇಂಟೆಲಿಜೆನ್ಸ್, ಆದರೆ ಚಿತ್ರಕ್ಕೆ ಟೈಟಲ್ ಕೊಟ್ಟಿರೋದು ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತ. ಆದರೆ ನಾನು ಹೇಳ್ತೀನಿ, ಇದು ಉಪ್ಪೀಸ್ ಇಂಟೆನ್ಷನ್. UI ತನ್ನ ಪ್ರಜಾಕೀಯ ಪಕ್ಷವನ್ನು ಸ್ಥಾಪಿಸಿ ಅದಕ್ಕಾಗಿ ಒಂದು ಸಪ್ರೇಟ್ ಅಪ್ಲಿಕೇಶನ್ನ ಮಾಡಿದಂಥ ಉಪ್ಪಿ ಅದು ಯಾರಿಗೂ ಅರ್ಥವಾಗಿಲ್ಲ ಅನ್ನೋದನ್ನ ಮನಗಂಡಿರೋದು. ಹಾಗಾಗಿ ಅದನ್ನು ಸಿನಿಮಾ ಮೂಲಕ ಹೇಳಿ ನಾನು ಅದನ್ನು ತೋರಿಸ್ತೀನಿ ನಿಮಗೆಲ್ಲ. ಏನು ಮಾಡ್ತಿದ್ದಾರೆ ರಾಜಕೀಯ ಪಕ್ಷದವರು, ನಿಮ್ಮನ್ನೆಲ್ಲ ಹೇಗೆ ಆಳ್ತಿದ್ದಾರೆ, ಹಾಗೂ ನೀವೆಲ್ಲ ಹೇಗೆ ಆಳಿಸ್ಕೋತಿದ್ದೀರಿ, ಹೇಗೆ ಅವ್ರಿಗೆಲ್ಲ ಅಡಿಯಾಳಾಗಿದ್ದೀರಿ ಅನ್ನೋದನ್ನ ತೋರಿಸ್ಬೇಕು ಅನ್ನೋ ಸಲುವಾಗಿ ಉಪ್ಪೀಸ್ ಇಂಟೆನ್ಷನ್ ತೋರಿಸೋ ಸಲುವಾಗಿ ಈ ಸಿನಿಮಾ ಮಾಡಿದ್ದಾರೆ. ಕರಪ್ಷನ್ ಬಗೆಗೆ ಅವ್ರಿಗಿರೋ ಆಕಳುಗಳ. ಸೊ ದಯವಿಟ್ಟು ಈ ಕರಪ್ಷನ್ಗೆಲ್ಲ ಒಳಗಾಗಬೇಡಿ. ಒಳಗಾದರೆ ನಿಮಗೆ ಮುಂದಕ್ಕೆಲ್ಲ ಏನೇನು ತೊಂದರೆ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳಕ್ಕೆ ಹೊರಟಿದ್ದಾರೆ. ಸ್ಟಾರ್ಟಿಂಗ್ ಫ್ರಮ್ ಆ್ಯಡಮ್ ಆ್ಯಂಡ್ ಈವ್ ಆ ಕಾನ್ಸೆಪ್ಟ್ನಿಂದ ಇವತ್ತು ನಡೀತಿರೋ ರಾಜಕೀಯ ಭ್ರಷ್ಟಾಚಾರದ ಬಗ್ಗೆ ಏನೇನು ಆಮಿಷಗಳು ಒಟ್ಟು ನಿಮ್ಮನ್ನೆಲ್ಲ ಬಳಸ್ಕೊಂಡಿದ್ದಾರೆ ಅನ್ನೋದ್ರ ಬಗೆಗೆ ಉಪ್ಪಿ ಈ ಸಿನಿಮಾಲಿ ಹೇಳಿ ಹೋಗಿದ್ದಾರೆ. ಪ್ರತಿ ಶಾಟ್ ಕೂಡ ಮೊದಲನೇ ಶಾಟಿಂದ ಕಡೆ ಶಾಟ್ವರೆಗೂ ಬುದ್ಧಿವಂತಿಕೆ, ನಿಮ್ಮ ಒಳಗೆ ನಿಮ್ಮನ್ನು ಹುಡ್ಕೊಳ್ಳೋ ಪ್ರಯತ್ನ ಆಗಲಿ, ನೀವೆಲ್ಲ ಎಚ್ಚೆತ್ಕೊಳ್ಳಿ ಅನ್ನೋ ಸಂದೇಶನ ಇದರಲ್ಲಿ ಹೇಳಕ್ಕೆ ಹೊರಟಿದ್ದಾರೆ. ಅದ್ರ ಬಗೆಗೆ ಮಾತಾಡ್ತಾ ಹೋಗ್ತೀನಿ ಮುಂದೆ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ಪ್ರತಿಯೊಬ್ಬರಲ್ಲೂ ಒಬ್ಬ ಸಾಚ ನೀಚ, ಒಳ್ಳೆಯದು ಕೆಟ್ಟದು, ಸಹ್ಯ ಅಸಹ್ಯ, ಆಸೆ ಹತಾಶೆ ಇವೆಲ್ಲವೂ ಇರೋದು ಸಹಜ. ಎಲ್ಲಿವರೆಗೆ ತಾನು ಸಾಚವಾಗೇ ಬದುಕ್ತಾನೆ ಅಲ್ಲಿವರೆಗೆ ಅವನಿಗೆ ಸತ್ಯಯುಗ ಕಾಣ್ತಿರುತ್ತೆ. ಯಾವಾಗ ಮನುಷ್ಯ ತನ್ನ ಆಸೆ ದುರಾಸೆಗೆ ಬೀಳ್ತಾನೆ, ಆಸೆ ಆಮಿಷಗಳಿಗೆ ಒಳಗಾಗ್ತಾನೆ, ಆವಾಗ ಎಲ್ಲವೂ ಬದಲಾಗೋಗುತ್ತೆ. ಅವನ ಜೀವನ ತಲೆ ಹಿಡಿಯೋಕ್ಕೆ ಅಥವಾ ತಲೆ ಒಡಿಬೇಕಾಗುತ್ತೆ ಅಥವಾ ಅಡಿಯಾಳಾಗಿ ಬಾಳಬೇಕಾಗುತ್ತೆ ಅನ್ನೋ ಸಂದೇಶನ ಇಲ್ಲಿ ಕೊಡೋಕೆ ಹೊರಟಿದ್ದಾರೆ. ಅದೇ ಅವರ ಕಾನ್ಸೆಪ್ಟ್ ಆಗಿತ್ತು ಪ್ರಜಾಕೀಯ ವ್ಯವಸ್ಥೆ ಬಗೆಗೆ. ಪ್ರಜಾಕೀಯ ಅಂದ್ರೇನು? ಪ್ರಜೆನೇ ರಾಜ ಆಗಬೇಕು, ಯಾವ ರಾಜನೂ ಪ್ರಜೆನ ಆಳಬಾರ್ದು ಅನ್ನೋದು. ಸೊ ಅದೇ ನಿಟ್ಟಲ್ಲಿ ಚಿತ್ರನ ಕಟ್ಕೊಟ್ಟಿದ್ದಾರೆ. ಚಿತ್ರದ ಕತೆ ಮೊದಲ ಅರ್ಧ ಸತ್ಯಯುಗ ಅಂದರೆ ಹೇಗಿರುತ್ತೆ, ಸತ್ಯಯುಗಕ್ಕಾಗಿ ಬದುಕಬೇಕಾದ್ರೆ ನೀನು ನಿನ್ನೊಳಗೆ ಏನೇನು ಪರಿವರ್ತನೆಗಳನ್ನ ಕಂಡುಕೋಬೇಕು, ಇದ್ರ ಬಗೆಗೆ ಹೇಳ್ತಾ ಹೋಗ್ತಾರೆ. ಸೆಕೆಂಡ್ ಹಾಫ್ನಲ್ಲಿ ಅದಕ್ಕೆ ಎಲ್ಲವೂ ಜಸ್ಟಿಫಿಕೇಷನ್ ಕೊಡ್ತಾರೆ. ಸತ್ಯಯುಗ ಬರಬೇಕಾದ್ರೆ ಕಲ್ಕಿ ಎಂಟ್ರಿ ಆಗಬೇಕು, ಕಲಿಯುಗ ಅಂತ್ಯವಾಗಬೇಕು, ಆವಾಗ ಸತ್ಯಯುಗ ಆಗುತ್ತೆ. ಕಲಿಯುಗದಲ್ಲಿ ಈಗೇನಾಗ್ತಾ ಇದೆ ಅನ್ನೋದ್ರ ಬಗೆಗೆ ವಿಶ್ಲೇಷಣೆ ಇದೆ. ತಾನೇ ಕಲ್ಕಿಯಾಗಿ ಬರ್ತಾರೆ, ಆದರೆ ಇಲ್ಲಿ ಕಲ್ಕಿ ಎಲ್ಲವನ್ನು ಸರಿ ಮಾಡೋದಕ್ಕೆ ಬರೋದಿಲ್ಲ. ಕಲ್ಕಿ ಅವತಾರ ತಾಳಿ ಭ್ರಷ್ಟಾಚಾರ ಹೇಗೆ ನಮ್ಮನ್ನು ಆಳ್ತಾ ಇದೆ ಅನ್ನೋದನ್ನ ತೋರಿಸೋದಕ್ಕೆ ಬರ್ತಾರೆ ಉಪ್ಪಿ. ಇಲ್ಲಿ ನಿನ್ನೊಳಗೆ ನೀನು ಹುಡುಕೋ, ಪ್ರತಿ ಹಂತದಲ್ಲೂ ಅದನ್ನೇ ಹೇಳ್ತಿರೋದು. ನೀನು ಬದಲಾಗು, ನಿನ್ನೊಳಗೆ ನಿನ್ನನ್ನು ಕಂಡುಕೊಳ್ಳೋಕ್ಕೆ ಶುರು ಮಾಡು, ನೀನು ಯಾರು ಅನ್ನೋದನ್ನ ಅರ್ಥ ಮಾಡ್ಕೋ, ನೀನು ಸವ್ಯನ ಅಥವಾ ಕಚಡಾನ ಅನ್ನೋದನ್ನ ಅರ್ಥ ಮಾಡ್ಕೋ, ಆಸೆ ಆಮಿಷಗಳಿಗೆ ಬಲಿಯಾಗಬೇಡ ಅನ್ನೋದನ್ನೇ ಹೇಳ್ತಾ ಬರ್ತಿದ್ದಾರೆ. ಇಲ್ಲಿರೋ ನಾಯಕರು, ರಾಜಕೀಯ ನಾಯಕರು ಅದನ್ನೇ ಬಳಸ್ಕೊತಾ ಇದ್ದಾರೆ. ಯಾವಾಗ ನಿನಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳಕ್ಕೆ ಬರೋದಾದರೆ, ನೀನು ಯಾವಾಗ ಕೂತು ಯೋಚನಾ ಲಹರಿಗೆ ನಿನ್ನ ಯೋಚನೆ ತೊಡಗುತ್ತೆ ಆವಾಗ ಎಲ್ಲವೂ ಸರಿ ಹೋಗುತ್ತೆ. ನಿನ್ನನ್ನು ನೀನು ಯೋಚನಾ ಲಹರಿಯಲ್ಲಿ ಚಿಂತಿಸುವಂತೆ ಮಾಡಿಕೋ, ಯೋಚಿಸು, ಯಾವುದಕ್ಕೂ ಇನ್ಫ್ಲುಯೆನ್ಸ್ ಆಗಬೇಡ. ಯಾರೋ ಮಾಡ್ತಿದ್ದಾರೆ ಅದೇ ಸರಿ ಅಂತ ಎಲ್ಲರ ಹಿಂದೆ ಹೋಗೋಕ್ಕೆ ಹೋಗಬೇಡ. ನಿನ್ನನ್ನು ನೀನು ಪರಿವರ್ತಿಸ್ಕೋ,
ನಿನ್ನೊಳಗೆ ನಿನ್ನನ್ನು ಹುಡುಕೋ. ಯಾಕೆ ಇದನ್ನು ಇಷ್ಟು ಸತಿ ಹೇಳ್ತಾ ಇದ್ದೀನಿ ಅಂದರೆ, ಕತೆ ಇರೋದೇ ಅಲ್ಲಿ. ಜನ 4 ಜನ ಏನು ಫಾಲೋ ಮಾಡ್ತಿದ್ದಾರೆ ಅದನ್ನು ಫಾಲೋ ಮಾಡೋಕ್ಕೆ ಹೋಗಬೇಡ. ನಿನಗೇನು ಸರಿ ಅನಿಸುತ್ತೆ ನಿನ್ನ ಮನಸ್ಸಲ್ಲಿ ನೀನು ಮಾತಾಡ್ಕೋ, ನಿನ್ನೊಳಗೆ ನೀನು ಮಾತಾಡ್ಕೋ, ಆವಾಗ ಎಲ್ಲವೂ ಸರಿ ಹೋಗುತ್ತೆ ಅನ್ನೋದನ್ನ. ಯಾವುದಕ್ಕೆ ಆದರೂ ಕೂತು ಯೋಚನೆ ಮಾಡಿದ್ರೆ ಅದಕ್ಕೆ ಸಲ್ಯೂಷನ್ ಇದೆ ಅನ್ನೋದನ್ನ ಹೇಳಕ್ಕೆ ಹೊರಟಿದ್ದಾರೆ. ಆದರೆ ನಿಮಗೆಲ್ಲವೂ ಫ್ರೀ ಸಿಕ್ಕಿದ್ರೆ ನೀವೇನು ಮಾಡ್ತೀರಿ? ಸೋಂಬೇರಿಗಳಾಗ್ತೀರಿ ಅಲ್ವಾ? ಹಾಗೆ ಎಲ್ಲವೂ ಇನ್ನೊಬ್ಬರ ಮೇಲೆ ಅವಲಂಬಿತವಾಗ್ತೀರಿ. ಅದು ಮಾಡಬೇಡ. ನೀನು ಸರಿ ಹೋಗು, ನೀನು ದುಡಿಯೋಕ್ಕೆ ಶುರು ಮಾಡು, ಅದನ್ನು ಯೋಚನೆ ಮಾಡು ಅನ್ನೋದನ್ನ ಹೇಳಕ್ಕೆ ಹೊರಟಿದ್ದಾರೆ. ಇಲ್ಲದೆ ಹೋದರೆ ಆ UI ಸಿಂಬಲಲ್ಲಿರೋದು 3 ನಾಮ. ಎಲ್ಲ ರಾಜಕೀಯ ನಾಯಕರು ಸೇರಿ ನಿಮಗೆ ಆ ನಾಮವನ್ನೇ ಹಾಕ್ತಾರೆ ಕಡೆಗೆ, ಎಚ್ಚೆತ್ಕೊಳ್ಳದೆ ಹೋದರೆ ಅನ್ನೋದನ್ನ ಹೇಳ್ತಿದ್ದಾರೆ. ಸೊ ಇಷ್ಟು ಈ ಕಥೆಯ ಜಿಸ್ಟ್. ಆದರೆ ದ್ವಿತೀಯಾರ್ಧದಲ್ಲಿ ಆತ ಏನು ಮಾಡ್ತಾನೆ, ಕಲ್ಕಿ ಭಗವಾನ್ ಅವತಾರ ತಳೆದಂಥ ಒಪ್ಪಿ ಏನು ಮಾಡ್ತಾನೆ, ಹೇಗೆ ಜನರನ್ನು ತನ್ನ ವಶಕ್ಕೆ ಪಡ್ಕೋತಾನೆ, ರಾಜಕೀಯ ನಾಯಕರು ಮಾಡ್ತಿರೋವಂಥದ್ದನ್ನೇ ತಾನು ಮಾಡೋದು ಅನ್ನೋದನ್ನ ತೋರಿಸಿದ್ದಾರೆ. ಸೊ ಅವ್ರು ಹೇಳ್ತಿರೋದು, ದಯವಿಟ್ಟು ಈ ಫ್ರೀ ಬೀಸ್ ಇವೆಲ್ಲಕ್ಕೂ, ಈ ಆಮಿಷಗಳಿಗೆ ಒಳಗಾಗಬೇಡಿ. ಯಾವುದು ಫ್ರೀ ಬರಲ್ಲ, ಅದೆಲ್ಲವೂ ನಾವು ಕಟ್ಟಿರುವಂಥ ಟ್ಯಾಕ್ಸೇ. ಅವರು ನಿಮ್ಮನ್ನು ಬಳಸ್ಕೋತಾ ಇದ್ದಾರೆ, ಇದನ್ನು ಕೊಟ್ಟು ನಿಮ್ಮನ್ನು ಹದಗೆಡಿಸ್ತಿದ್ದಾರೆ, ಪ್ರಪಂಚನ ಹದಗೆಡಿಸ್ತಿದ್ದಾರೆ, ಭ್ರಷ್ಟಾಚಾರದ ಅತ್ಯಂತ ತುದಿಯಲ್ಲಿ ನಿಂತಿದ್ದಾರೆ ಅನ್ನೋದನ್ನ ಹೇಳಕ್ಕೆ ಹೊರಟಿದ್ದಾರೆ. ಅಷ್ಟೆಲ್ಲವೂ ಹೇಳಿದ ಮೇಲೆ ತಿರ್ಗಾ ತಾನೇ ಪಾತ್ರವಾಗಿ ಬಂದು ನೀನೇನು ಮಾಡ್ತಾ ಇದೆಯಾ, ಅದೇ ಕಥೆನೇ ನಮಗೆ ತೋರಿಸ್ತಾ ಇದೆಯಾ ಅಂತ ಆ ಕ್ಯಾರೆಕ್ಟರ್ ಬಾಯಲ್ಲಿ, ಕಲ್ಕಿ ಭಗವಾನ್ ಅನ್ನೋ ಕ್ಯಾರೆಕ್ಟರ್ ಬಾಯಲ್ಲೇ ಹೇಳಿಸ್ತಾರೆ. ಅದಕ್ಕೆ ತನ್ನಲ್ಲಿ ಜಸ್ಟಿಫಿಕೇಷನ್ ಇದೆ. ಈ ಹಿಂದೆ ನಾನು ಸೂಪರ್ ಅಂತ ಒಂದು ಸಿನಿಮಾ ಮಾಡಿದಾಗ ನನ್ನ ಕನಸಿನ ಭಾರತ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೆ. ನಾನು ನೋಡ್ತಿರುವಂಥ ಕಲ್ಕಿ ನೀನಲ್ಲ, ಜಗತ್ತು ಬದಲಾಯಿಸುವಂಥ ಕಲ್ಕಿ ಬೇಕು, ಅದು ಪ್ರತಿಯೊಬ್ಬನೊಳಗೂ ಉಂಟಾಗಬೇಕು ಅನ್ನೋದನ್ನ ಹೇಳಿದ್ದಾರೆ. ಸೊ ಇದಿಷ್ಟು ಕತೆ, ಚಿತ್ರಕಥೆ ಹಾಗೂ ಸಿನಿಮಾ ಸಾಗುವ ಬಗೆ. ಅಂತ್ಯ ನಿಮಗೆ ಬಿಟ್ಟದ್ದು. ಯು ಅಂದರೆ ನೀವು, ಐ ಅಂದರೆ ನಾನು. ಎಲ್ಲಿವರೆಗೂ ನೀವು ನಾವು ಸರಿ ಹೋಗಲ್ಲ ಅಲ್ಲಿವರೆಗೂ ಸಿಸ್ಟಮ್ ಸರಿ ಹೋಗೋದೇ ಇಲ್ಲ ಅನ್ನೋದೇ ಈ ಚಿತ್ರದ ಅಂಬೋಣ. ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಲ್ಲಿ ಈ ಸಿನಿಮಾ ನೀವು ನೋಡೋಕ್ಕೆ ಹೋದರೆ ನೀವು ಸೋಲ್ತೀರಿ. ನಾನು ಆಗಲೇ ತಿಳಿಸ್ದಾಗೆ ಪ್ರತಿ ಹಂತದಲ್ಲೂ ಮೊದಲನೇ ಶಾಟಿಂದ ಕಡೆ ಶಾಟ್ವರೆಗೆ ಈ ಸಿನಿಮಾ ನಿಮ್ಮ ತಲೆಗೆ ಕೆಲಸ ಕೊಡುವಂಥದ್ದು. ಅವರಾಗಲೇ ಬರ್ಕೊಂಬಂದಿದ್ರು, ಸಿನಿಮಾ ಅನೌನ್ಸ್ ಆದಾಗಲೇ ಗೆಟ್ ರೆಡಿ ಟು ಬ್ರೈನ್ ಸ್ಟಾರ್ಮ್, ಒಪೀಸ್ ಬ್ರೈನ್ ಸ್ಟಾರ್ಮ್ ಸ್ಟೋರಿ ಅಂತ ಹೇಳಿದರು. ಸೊ ಅದನ್ನೇ ಇಲ್ಲಿ ಪ್ರೂವ್ ಮಾಡಿದ್ದಾರೆ. ಈ ಹಿಂದೆ ಉಪೇಂದ್ರ ಸಿನಿಮಾಗಳಲ್ಲಿ ಇದ್ದಂಥ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಗಳು ಇಲ್ಲಿಲ್ಲ. ಕತೆ ಬರೀ ನಿಮಗೆ ಹಿನ್ನೋಟವನ್ನೇ ಹೇಳ್ತಿರುತ್ತೆ, ಮಲ್ಟಿ ಲೇಯರಾಗಿ ಕಾಣಿಸ್ತಿರುತ್ತೆ. ಅವ್ರು ಹೇಳ್ತಿದ್ದ ಮೆಟಫರ್ ಎಲ್ಲವೂ ಇಲ್ಲಿ ಕಾಣಿಸ್ತಿರುತ್ತೆ. ಅದಕ್ಕೆ ಈ ಸಿನಿಮಾ ಕಾರಣ ಆಗಿದೆ. ಅಷ್ಟೇ ಅಲ್ಲದೆ ಉಪ್ಪಿ ತನ್ನ ಚಾಕಚಕ್ಯತೆಯನ್ನು ಮೆರೆದು ಜನರಿಗೆ ಪ್ರತಿ ಸೀನ್ನಲ್ಲೂ ಬೋಧನೆ ಮಾಡಿದ್ದಾರೆ. ಎಂಟರ್ಟೈನ್ಮೆಂಟ್ ಈ ಸಿನಿಮಾಲಿ ಇಲ್ಲ. ಅಷ್ಟೇ ಅಲ್ಲದೆ ಅವ್ರ ಬುದ್ಧಿವಂತಿಕೆ ಎಷ್ಟರ ಮಟ್ಟಿಗಿದೆ ಅಂದರೆ, ಸಿನಿಮಾ ಟೈಟಲ್ ತೋರಿಸುವಾಗ ಕೂಡ ಅಲ್ಲಿನ ಕ್ಯಾರೆಕ್ಟರ್ಗಳ ಬಗ್ಗೆ ಇಂಟ್ರೊಡಕ್ಷನ್ ಕೂಡ ಬ್ರೈನ್ಗಳನ್ನೇ ಯೂಸ್ ಮಾಡಿರುವಂಥ VFX ಡಿಸೈನ್ನ ಮಾಡಿಸಿದ್ದಾರೆ. ಅದು ಅವರ ಕಲಾ ನೈಪುಣ್ಯತೆಗೆ ಹಿಡಿದ ಕನ್ನಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಉಪೇಂದ್ರ ಒಬ್ಬ ಚಿಂತಕ, ಪ್ರಜಾಕೀಯ ಚಿಂತಕ, ಪ್ರಜೆಗಳ ಬಗೆಗೆ ಹೆಚ್ಚು ಆಸಕ್ತಿಯುಳ್ಳಂಥ ಚಿಂತಕ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಸಿನಿಮಾ ನೋಡ್ಬೋದಾ ಬಿಡ್ಬೋದಾ ಅನ್ನೋ ಪ್ರಶ್ನೆಗೆ ನೀವು ಉಪೇಂದ್ರರ ತತ್ವಗಳಿಗೆ ಬೆಲೆ ಕೊಡೋರಾದರೆ ದಯವಿಟ್ಟು ನೋಡಿ. ಉಪೇಂದ್ರನ ಬರೀ ಸಿನಿಮಾ ವಿಭಾಗದಲ್ಲೇ ನೋಡಬೇಕು, ಎಂಟರ್ಟೈನ್ಮೆಂಟ್ ಅವ್ರು ಕೊಡೋ ಆ ಆಡೋ ಸಂಭಾಷಣೆಗಳು ಅಂಥವೇ ಮೀಸಲಾಗಿರಬೇಕು ಸಿನಿಮಾದಲ್ಲಿ ಅನ್ನೋದಾದರೆ ಈ ಸಿನಿಮಾ ನೋಡೋಕ್ಕೆ ಹೋಗಬೇಡಿ. ಅವರೇ ಈ ಚಿತ್ರದಲ್ಲಿ ಹೇಳಿದ್ದಾರೆ, ನೀವು ಬುದ್ಧಿವಂತರಾದರೆ ಎದ್ದು ಹೋಗಿ, ದಡ್ಡರಾದರೆ ಈ ಸಿನಿಮಾನ ಪೂರ್ತಿ ನೋಡಿ ಅಂತ. ಅದನ್ನೇ ನಾನಿಲ್ಲಿ ಮರು ಉಚ್ಚರಿಸೋದಕ್ಕೆ ಪ್ರಯತ್ನ ಪಡ್ತೀನಿ.
ನೀವು ದಡ್ಡರಾದರೆ ಮಾತ್ರ ಈ ವಿಡಿಯೋನ ಪೂರ್ತಿ ನೋಡಿ, ಬುದ್ಧಿವಂತರಾದರೆ ದಯವಿಟ್ಟು ವಿಡಿಯೋನ ಇಲ್ಲೇ ಮೊಟಕುಗೊಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನಾಗಲೇ ಇನ್ನೊಂದು ಮಾತು ಹೇಳಿದ್ದೆ, ಆ್ಯಡಮ್ ಈವ್ ಕಾಲ ಅಂದರೆ ನಮ್ಮೆಲ್ಲರ ಹುಟ್ಟಿಗೆ ಆರಂಭವಾಗುವಂಥ ಒಂದು ಕಾಲ ಅದು. ಆ್ಯಡಮ್ ಆ್ಯಂಡ್ ಈವ್ ಅವರಿಬ್ಬರು ಬೆರೆತಿರುವಾಗ ಅವಳ ಆಸೆ, ಒಂದು ಆ್ಯಪಲ್ನ ತಿನ್ನಬೇಡ ಅನ್ನೋ ಸಂದೇಶವಿದ್ದರೂ ಕೂಡ, ಒಂದು ಅಶರೀರವಾಣಿ ತಿಳಿಸಿದರೂ ಕೂಡ ಅವಳ ಆಸೆಯಿಂದನೇ ಜಗತ್ತಿನಲ್ಲಿ ಎಲ್ಲ ಕೋಲಾಹಲಗಳು, ಕುತೂಹಲಗಳು ಇವೆಲ್ಲವಕ್ಕೂ ಸಾಕ್ಷಿಯಾಯಿತು ಅನ್ನೋದನ್ನ ಹೇಳಿದ್ದಾರೆ. ಅದರಿಂದಲೇ ನಮ್ಮೆಲ್ಲರ ಹುಟ್ಟಾದದ್ದು ಮತ್ತು ಮನುಷ್ಯನ ಆಸೆಗಳಿಗೆ ಮಿತಿಯಿಲ್ಲದೆ ಬೆಳೆದರೆ ಏನಾಗುತ್ತೆ ಅನ್ನೋದನ್ನ ಈ ಸಿನಿಮಾ ತೋರಿಸುತ್ತೆ. ದಯವಿಟ್ಟು ನೀವು ಬದಲಾಗಿ ದೇಶಕ್ಕಾಗಿ ಬದಲಾಗಿ ದೇಶನ ಸರಿಯಾದ ಹಾದಿಯಲ್ಲಿ ಕಳ್ಳಕಾಕರ ಕೈಗೆ ಕೊಡದೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ ಅನ್ನೋ ಸಂದೇಶದೊಂದಿಗೆ ಈ ಸಿನಿಮಾನ ಮುಗಿಸಿದ್ದಾರೆ. ಈ ಸಿನಿಮಾ ನೋಡತಕ್ಕದ್ದು. ಎಂಟರ್ಟೈನ್ಮೆಂಟ್ ವಿಭಾಗದಲ್ಲಿ ಸಿನಿಮಾ ಸಾಗಲ್ಲ, ಬರೀ ಬುದ್ಧಿ ಹಾಗೂ ಬೋಧನೆ. ಬುದ್ಧ, ಯೇಸು, ಬಸವಣ್ಣನವರು ಕೂಡ ಇಲ್ಲಿ ಬಳಸ್ಕೊಂಡಿದ್ದಾರೆ. ಬುದ್ಧ ಆಸೆ ಬಿಟ್ಟಾಗಲೇ ದೊಡ್ಡವನಾಗಿದ್ದು, ಬಸವಣ್ಣನವರು ಅಂತರಂಗದಲ್ಲಿ ತಮ್ಮನ್ನು ತಾವು ಕಂಡುಕೊಂಡಾಗಲೇ ದೊಡ್ಡವರಾಗಿದ್ದು, ಜೀಸಸ್ ತನ್ನನ್ನು ತಾನು ಸರೆಂಡರ್ ಮಾಡಿಕೊಂಡಾಗಲೇ ದೊಡ್ಡವನಾಗಿದ್ದು ಅನ್ನೋದನ್ನ ಕೂಡ ಇಲ್ಲಿ ಹೇಳಿದ್ದಾರೆ. ಧನ್ಯವಾದಗಳು, ನಮಸ್ಕಾರ. ಚಿತ್ರವಿಮರ್ಶೆ ಇಲ್ಲಿಗೆ ಮುಗಿಯಿತು.